ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ, ಹಣ ಬಂದಾಗ ಸರಳವಾಗಿರಿ, ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ, ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ಧನಸ್ಸು ರಾಶಿಯವರಿಗೆ ಗುರುಗ್ರಹದ ಗೋಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗುರುಗ್ರಹ ಅಂದರೆ ಭಾಗ್ಯಕಾರಕ, ಧನಕಾರಕ, ಸಂತಾನಕಾರಕ. ಇಂತಹ ಬೃಹದಾಕಾರವಾದಂತಹ ಗುರುಗ್ರಹ ಮೇ 15ರಂದು ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದೆ. ಗುರುಗ್ರಹ ಧನಸ್ಸು ರಾಶಿಯವರಿಗೆ 1 ವರ್ಷಗಳ ಕಾಲ ನಿಮ್ಮ 6ನೇ ಭಾವದಲ್ಲಿ ಸ್ಥಿತವಾಗಿತ್ತು. 6ನೇ ಭಾವ ಅಂದರೆ ರೋಗ, ಋಣ, ಶತ್ರುಗಳ ಭಾವವಾಗಿದೆ. ಆದ್ದರಿಂದ ನೀವು ಬಹಳ ಆಂಗ್ಸೈಟಿ, ಚಿಕ್ಕ ಪುಟ್ಟ ವಿಚಾರಗಳಿಗೆ ಡಿಪ್ರೆಷನ್ಗೆ ಒಳಗಾಗುವುದು, ನಿಮ್ಮ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆಗಳು ಉಂಟಾಗ್ತಾನೆ ಇತ್ತು. ಜೀರ್ಣಾಂಗ ಸಮಸ್ಯೆ, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ತಲೆನೋವಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತಿತ್ತು. ಅನಾವಶ್ಯಕ ಖರ್ಚುಗಳಾಗುತ್ತಿತ್ತು. ಮೇ 15ರಿಂದ ಗುರುಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಗೋಚಾರ ಮಾಡಿ ಜೂನ್ 6, 2026ರವರೆಗೂ ಸರಿಸುಮಾರು 1 ವರ್ಷಗಳ ಕಾಲ ನಿಮ್ಮ ಸಪ್ತಮ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ನಿಮ್ಮ ಸಾಲಗಳು ಕಡಿಮೆಯಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುತ್ತೀರಾ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಪಂಚಮ ದೃಷ್ಟಿಯಿಂದ ಲಾಭಸ್ಥಾನವನ್ನು ವೀಕ್ಷಿಸುತ್ತಿರುವುದರಿಂದ ನಿಮ್ಮ ಲಾಭದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ನಿಮ್ಮ ಇನ್ಕಮ್ ಹೆಚ್ಚಾಗಲಿದೆ. ಫೈನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಕಾಣುತ್ತೀರಾ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಸುಧಾರಿಸಲಿದೆ. 2024ರಲ್ಲಿ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತಿತ್ತು. ಆದರೆ 2025 ಮೇ ತಿಂಗಳ ನಂತರ ನಿಮ್ಮ ಉಳಿತಾಯ, ಆದಾಯ ಹೆಚ್ಚಾಗಲಿದೆ. ಹೆಚ್ಚಾಗಿ ಹಣವನ್ನು ಕೂಡಿ ಹಾಕಲು ಪ್ರಯತ್ನವನ್ನು ಮಾಡುತ್ತೀರಾ. ಗುರುಗ್ರಹ ಸಪ್ತಮ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ವೀಕ್ಷಿಸುತ್ತಿರುವುದರಿಂದ ನಿಮಗೆ ಮಾನಸಿಕವಾಗಿ ನೆಮ್ಮದಿ, ಆನಂದ ಸಿಗುತ್ತದೆ. ನಿಮ್ಮಲ್ಲಿ ಜ್ಞಾನ, ಕೌಶಲ್ಯಗಳು ಹೆಚ್ಚಾಗಲಿದೆ. ಹೊಸ ಸ್ಕಿಲ್ಸ್ಗಳನ್ನು ಕಲಿಯಲು ನಿಮಗೆ ಸಹಾಯ ಮಾಡುತ್ತದೆ ಗುರುಗ್ರಹ. ಹಾಗೆಯೇ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ. ನಿಮ್ಮ ಸಾಲ, ಲೋನ್ಗಳು ಈ 1 ವರ್ಷದ ಒಳಗೆ ತೀರಿಸಿ ಋಣಮುಕ್ತರಾಗುತ್ತೀರಾ. ಗುರುಗ್ರಹ ನಿಮ್ಮ ರಾಶಿಯನ್ನು ವೀಕ್ಷಿಸಿದಾಗ ನಿಮ್ಮಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸ ಉಂಟಾಗುವುದರಿಂದ ಈ ಅತಿಯಾದ ಆತ್ಮವಿಶ್ವಾಸ ನಿಮ್ಮ ಅಭಿವೃದ್ಧಿಗೆ ಮುಳುವಾಗುವಂತಹ ಕಾರಣದಿಂದ ಆತ್ಮವಿಶ್ವಾಸದಿಂದ ಇರಿ. ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಕೋರ್ಟಲ್ಲಿ ಕೇಸ್ ನಡೆಯುತ್ತಿದ್ದರೆ ನಿಮಗೆ ಜಯ ಸಿಗುತ್ತದೆ. ಜ್ಞಾನದ ಜೊತೆ ಅದೃಷ್ಟವನ್ನು ಗುರುಗ್ರಹ ಅನುಗ್ರಹಿಸುತ್ತದೆ. ಗುರುಗ್ರಹ 9ನೇ ದೃಷ್ಟಿಯಿಂದ 3ನೇ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ 3ನೇ ಭಾವ ಅಂದರೆ ಪರಾಕ್ರಮ ಭಾವ, ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುವಂತಹ ಭಾವವಾಗಿರುವುದರಿಂದ ನಿಮಗೆ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ನೀವು ಆನ್ಲೈನ್ ಡಿಜಿಟಲ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿದ್ದರೆ ಹೆಚ್ಚಿನ ಲಾಭಗಳನ್ನು ನೋಡುತ್ತೀರಾ. ಟ್ರಾವೆಲ್ ಏಜೆನ್ಸಿಯನ್ನು ನಡೆಸುತ್ತಿರುವವರಿಗೆ, ಟ್ರಾವೆಲ್ ಏಜೆನ್ಸಿ ರಿಲೇಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ನಿಮ್ಮ ಸೋಷಿಯಲ್ ನೆಟ್ವರ್ಕ್ ಹೆಚ್ಚಾಗಲಿದೆ. ನಿಮ್ಮ ದೊಡ್ಡ ಅಣ್ಣನಿಂದ ಸಹಾಯ ಸಿಗುವಂತಹ ಸಮಯ ಇದಾಗಿರುತ್ತದೆ. ತುಂಬ ದಿನಗಳಿಂದ ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿರುವವರು ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬಹುದು. ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಗುರು ಸಪ್ತಮ ಭಾವದಲ್ಲಿ ಸಂಚಾರ ಮಾಡುವುದರಿಂದ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ನಿಮಗೆ 2025 ಮೇ ತಿಂಗಳಿಂದ 2026ರ ಒಳಗೆ ಗೋಚಾರದ ಪ್ರಕಾರ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳು, ಕಲಹಗಳು ಎಲ್ಲವೂ ಕಡಿಮೆಯಾಗಲಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಈ ವರ್ಷದಲ್ಲಿ ಹೆಚ್ಚಿನ ಧನಲಾಭವನ್ನು ನೋಡುತ್ತೀರಾ. ಗುರುಗ್ರಹ ನಿಮ್ಮ 6ನೇ ಭಾವದಿಂದ ಕೇಂದ್ರ ಸ್ಥಾನದಲ್ಲಿ ಗೋಚಾರ ಮಾಡುವುದರಿಂದ ಧನಸ್ಸು ರಾಶಿಯವರಿಗೆ ಗುರುಗ್ರಹ ಸಾಲಮುಕ್ತ, ರೋಗಮುಕ್ತ, ಶತ್ರುಗಳಿಂದ ಮುಕ್ತಿಗಳನ್ನು ಕೊಟ್ಟು ನಿಮಗೆ ಜ್ಞಾನ, ಅದೃಷ್ಟ, ಮಾನಸಿಕ ನೆಮ್ಮದಿಯನ್ನು ಕೊಡಲಿದೆ.
ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಗುರುವಿನ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.